ಟು ಬೊಂಬೆ ಲೋಕ ಯೂಟ್ಯೂಬ್ ಚಾನಲ್. ಯಾರು ಇವತ್ತು ನಾನು ಫಸ್ಟ್ ಟೈಮ್ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಏನು ಹೇಳೋಕೆ ಬಂದಿದ್ದೀನಿ ಅಂದರೆ, ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ. ಏನು ಅಂದರೆ, ಇವಾಗ ಸ್ಟಡೀಸ್ನ ಮಾಡ್ತಾ ಇರ್ತಾರೆ, ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ, ಫೀಸ್ ಕಟ್ಟೋಕ್ಕಾಗಲ್ಲ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಏನು ಅಂದರೆ, ಒಂದು ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ಲೋರಿಯಲ್ ಅವರು ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ. ಅದು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು loreal.com ಅವರ ಅಫಿಷಿಯಲ್ ಸೈಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ, ಎನ್ಕರೇಜಿಂಗ್ ಯಂಗ್ ವುಮೆನ್ ಟು ಪರ್ಸ್ಯೂ ಕೆರಿಯರ್ಸ್ ಇನ್ ಸೈನ್ಸ್. ಅವರು ಏನಂತ ಹೇಳಿದ್ರೆ, ಯಾರೆಲ್ಲ ಲೈಕ್ ಸೈನ್ಸ್ ತಗೊಂಡು ತಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು, ಬಡ ವಿದ್ಯಾರ್ಥಿಗಳು, ಅವರಿಗೆ ಸಹಾಯ ಆಗಬೇಕು ಅಂತ ಒಂದು ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಆಯ್ತಾ? ಸೊ ಅವರು 2003 ಈ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವಾಗಲ್ಲ, 2003 ಅವ್ರು ಮಾಡ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ ಲೈಕ್ 385 ಹೆಣ್ಮಕ್ಳಿಗೆ, ಸ್ಟಾರ್ಟಿಂಗ್ ಇಯರ್ ಅಲ್ಲಿ 385 ಹೆಣ್ಮಕ್ಳಿಗೆ, ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾರೆ. ಫುಲ್ ಕಾಲೇಜ್ ಫೀಸ್ ಅವರೇ ಪೇ ಮಾಡಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಓಕೆನಾ? ಸೊ ಅದೇ ಯಾರೆಲ್ಲ ಸೈನ್ಸ್ ತಗೊಂಡಿದ್ದೀರಾ ಮತ್ತೆ ಸೈನ್ಸ್ ತಗೊಂಡು ತಮ್ಮ ಎಜುಕೇಶನ್ ಅಂಡರ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಟ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು, ಹೆಣ್ಮಕ್ಳು ಅಷ್ಟೇ. ಓಕೆ, ಸೊ ಲಾಸ್ಟ್ ಇಲ್ಲಿ ಹಾಕಿದ್ದಾರೆ ನೋಡಿ ಲಿಂಕ್, ಇದು ಕ್ಲಿಕ್ ಮಾಡಿದ ಕೂಡಲೇ ಈ ತರ ಒಂದು ಪೇಜ್ ಕಾಣಲಿಕ್ಕೆ ಸಿಗ್ತದೆ. ಆಯ್ತಾ? ನಾನು ಡೈರೆಕ್ಟ್ ಲಿಂಕ್ ಅನ್ನು ಉಂಟಲ್ಲ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ಲೋರಿಯಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ ಇನ್ ಸೈನ್ಸ್ ಸ್ಕಾಲರ್ಶಿಪ್ 2024-25 ಇದಕ್ಕೆ ನೀವು ಅಪ್ಲೈ ಮಾಡುವಂತದ್ದು. ಸೊ ನಾನು ಎಲ್ಲವನ್ನು ಹೇಳ್ತೀನಿ ಡೀಟೇಲ್ ಆಗಿ, ಯಾರೆಲ್ಲ ಅಪ್ಲೈ ಮಾಡಬಹುದು, ಹೇಗಿರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲವನ್ನು ತಿಳಿಸ್ತೀನಿ ಇದರಲ್ಲಿ. ಸೊ ಲೋರಿಯಲ್ ಇಂಡಿಯಾ ಇನ್ವೈಟ್ಸ್ ಅಪ್ಲಿಕೆಂಟ್ಸ್ ಫಾರ್ ದ ಲೋರಿಯಲ್ ಇಂಡಿಯಾ ಫಾರ್ ಯಂಗ್ ವುಮೆನ್ ಇನ್ ಸೈನ್ಸ್ ಸ್ಕಾಲರ್ಶಿಪ್ 24-25 ಫ್ರಮ್ ಯಂಗ್ ವುಮೆನ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 12 ಅಂಡ್ ವಿಶ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್ ಇನ್ ಸೈನ್ಸ್. ಯಾರೆಲ್ಲ ಸೈನ್ಸ್ ತಗೊಂಡಿರಾ PUC ಮತ್ತೆ ತಮ್ಮ ಕೆರಿಯರ್ ಅನ್ನು ಸೈನ್ಸ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನೋಡಿ, ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು. ದ ಸ್ಕಾಲರ್ಶಿಪ್ ವಿಲ್ ಬಿ ಅವಾರ್ಡೆಡ್ ಟು ಪ್ರಾಮಿಸಿಂಗ್ ಯಂಗ್ ವುಮೆನ್ ಫ್ರಮ್ ಎಕನಾಮಿಕಲಿ disadvantaged background ಅಂತ ಹೇಳಿದ್ರೆ ಬಡ ವಿದ್ಯಾರ್ಥಿಗಳಿಗೆ ಅಷ್ಟೇ ಇದು. ಆಯ್ತಾ? ನೆಕ್ಸ್ಟ್, ಸೆಲೆಕ್ಟೆಡ್ ಸ್ಕಾಲರ್ ವಿಲ್ ರಿಸೀವ್ ದ ಫಿನಾನ್ಷಿಯಲ್ ಏಡ್ ಟು ಕವರ್ ಕಾಲೇಜ್ ಫೀಸ್ ಫಾರ್ UG, PG and PhD in any scientific field including pure sciences, life sciences, applied sciences, engineering, medicine, cosmetology, next cosmetic science and more at the recognized college or university in India. ನೀವು ಸೈನ್ಸ್ ರಿಲೇಟೆಡ್ ಯಾವುದೇ ಫೀಲ್ಡ್ ಅಲ್ಲಿ ಕಲಿತಾ ಇದ್ರೆ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಟೋಟಲಿ ಸೈನ್ಸ್ ಆಗಿರಬೇಕು, UG, PG ಎನಿಥಿಂಗ್ ಲಿಸ್ಟ್ ಮಾಡಿದ್ರಲ್ಲ, ಎನಿಥಿಂಗ್. ಆಯ್ತಾ? ಎಲ್ಲರೂ ಅಪ್ಲೈ ಮಾಡಬಹುದು ಇದಕ್ಕೆ, ಬಟ್ ಬಡ ವಿದ್ಯಾರ್ಥಿಗಳು ಅಷ್ಟೇ. ಆಯ್ತಾ? ಇಲ್ಲೆಲ್ಲ ಎಲಿಜಿಬಿಲಿಟಿ ಹಾಕಿದ್ದಾರೆ ನೋಡೋಣ ಅಂತ. ಸೊ ಎರಡು ಇದೆ, ಎರಡು ಕಡೆ ಅಪ್ಲೈ ಅಂದ್ರೆ ಒಂದು UG ಸ್ಟೂಡೆಂಟ್ಸ್ ಗೆ, ಇದು UG ಸ್ಟೂಡೆಂಟ್ಸ್ ಗೆ ಫಸ್ಟ್ ಒನ್, ಸೆಕೆಂಡ್ ಒನ್ PG ಸ್ಟೂಡೆಂಟ್ಸ್ ಗೆ. ಓಕೆ, ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಜನವರಿ 2025. ಅದರ ಒಳಗೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ಇವಾಗ ನಾನು ಅಪ್ಲೋಡ್ ಮಾಡೋ ಡೇಟ್ 16 ಜನವರಿ. ಆಯ್ತಾ? 31 ಒಳಗೆ ನೀವೆಲ್ಲರೂ ಅಪ್ಲೈ ಮಾಡಬೇಕಾಗ್ತದೆ. ಸೊ ನೋಡುವ ಡೀಟೇಲ್ ಆಗಿ, ಫಸ್ಟ್ ಗೆ UG, ಸೊ ಬ್ರೀಫ್ ಡೀಟೇಲ್ ನೋಡಿ. Eligibility: applicants must pursue undergraduate degree in a science related field. If anything science related field ಅಲ್ಲಿ undergraduation ಮಾಡ್ತಾ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. Applicant must have passed class 12 in a science stream. ನಾನು ಹೇಳಿದಂಗೆ 12ನೇ ತರಗತಿ PUC ನೀವು ಸೈನ್ಸ್ ಫೀಲ್ಡ್ ಅಲ್ಲಿ ಪಾಸ್ ಆಗಿರಬೇಕು. ಓನ್ಲಿ ಟು ಫೀಮೇಲ್ ಸ್ಟೂಡೆಂಟ್ಸ್, ಅದೇ ಓಪನ್ ಟು ಫೀಮೇಲ್ ಸ್ಟೂಡೆಂಟ್ ಓನ್ಲಿ. ಖಾಲಿ ಫೀಮೇಲ್ಸ್ ಅಷ್ಟೇ, ಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡೋಕ್ಕಿಲ್ಲ ಇಲ್ಲಿ. ಓಕೆ, ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಮಿನಿಮಮ್ ಆಫ್ 85% ಮಾರ್ಕ್ಸ್ ಇನ್ ಕ್ಲಾಸ್ 12. ನೀವು PUC 85% ಮಾರ್ಕ್ ಪಡೆದಿರಬೇಕು. ಆಲ್ಮೋಸ್ಟ್ ತುಂಬಾ ಜನ ಹೆಣ್ಮಕ್ಳು ಪಡೆದಿರ್ತಾರೆ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಅಪ್ಲಿಕೆಂಟ್ಸ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದನ್ 6 lakh. ಇವಾಗ ಇಂಜಿನಿಯರಿಂಗ್ ಎಲ್ಲ ಕಲಿತಾ ಇರ್ತಾರೆ, ಸೊ ಅವರಿಗೆ ತುಂಬಾ ಫೀಸ್ ಇರುತ್ತೆ ಅಲ್ವಾ, ಸೊ ಅವರ ಅಪ್ಪ ಅಮ್ಮನ ಕೈಲಿ ಆಗಲ್ಲ ಅದನ್ನ ಇದು ಮಾಡೋಕೆ. ಸೊ 6 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ತುಂಬಾ ಫ್ಯಾಮಿಲಿ ಇರ್ತಾರೆ, ಸೊ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು. ಮೇನ್ ಅಂತ ಹೇಳಿದ್ರೆ 6 ಲಕ್ಷಕ್ಕಿಂತ ನಿಮ್ಮ ಫ್ಯಾಮಿಲಿ ಇನ್ಕಮ್ ಕಮ್ಮಿ ಇರಬೇಕು, ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು. ಮತ್ತೆ 80% ಮಾರ್ಕ್ ಇರಬೇಕು, ಮತ್ತೆ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಅವರು ಕಲಿತಾ ಇರಬೇಕು. ನೆಕ್ಸ್ಟ್, ಸ್ಟೂಡೆಂಟ್ಸ್ ಫ್ರಮ್ ಪ್ಯಾನ್ ಇಂಡಿಯಾ ಕ್ಯಾನ್ ಅಪ್ಲೈ. ಇಂಡಿಯಾದಲ್ಲಿ ಎಲ್ಲಿದ್ರೂ ಕೂಡ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್, ಚಿಲ್ಡ್ರನ್ಸ್ ಆಫ್ ಎಂಪ್ಲಾಯೀಸ್ ಆಫ್ ಲೋರಿಯಲ್ ಇಂಡಿಯಾ ಅಂಡ್ ಬಡ್ಡಿ ಫಾರ್ ಸ್ಟಡಿ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ನೀವೇನಾದ್ರೂ ಲೋರಿಯಲ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ 62,000 ರೂಪಾಯಿ ಕೊಡ್ತಾರೆ ಇದರಲ್ಲಿ, ಈ ಸ್ಕಾಲರ್ಶಿಪ್ ಅಲ್ಲಿ 62,000 ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಗೆ. ಓಕೆ, ಡಾಕ್ಯುಮೆಂಟ್ ಏನೆಲ್ಲ ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ. ಪ್ರೂಫ್ ಆಫ್ ಐಡೆಂಟಿಟಿ ಅಂಡ್ ಅಡ್ರೆಸ್, ಅದೇ ಆಧಾರ್ ಕಾರ್ಡ್ ಇರ್ಬೋದು, ಇಲ್ಲ ನಿಮ್ಮ ಪಾಸ್ಪೋರ್ಟ್ ಇರ್ಬೋದು, ವೋಟರ್ ID ಇರ್ಬೋದು. ಆಯ್ತಾ? ಸೊ ಐಡೆಂಟಿಟಿ ಅಂಡ್ ಅಡ್ರೆಸ್ ಗೆ ಯಾವ ಡಾಕ್ಯುಮೆಂಟ್ ಓಕೆ ಅದು ನಿಮ್ಮ ಹತ್ರ ಇರಬೇಕು. ಆಧಾರ್ ಕಾರ್ಡ್ ಬೆಸ್ಟ್, ಆಲ್ಮೋಸ್ಟ್ ಎಲ್ಲರ ಹತ್ರ ಇರ್ತಲ್ಲ, ಒಂದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಂಡಿದೆ. ನೆಕ್ಸ್ಟ್, ಸೆಲ್ಫ್ ಅಟ್ಯಾಚ್ಡ್ ಕಾಪಿ ಆಫ್ ಪೇರೆಂಟ್ಸ್ ಇನ್ಕಮ್ ಪ್ರೂಫ್ ಇಂಪಾರ್ಟೆಂಟ್. ಅದರ ಮೇಲೆ ನಿಮಗೆ ಇಲ್ಲಿ ಅವರು ಏನು ಸ್ಕಾಲರ್ಶಿಪ್ ಕೊಡುವಂತದ್ದು. ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಗವರ್ಮೆಂಟ್ ಬಾಡಿ, ಅದನ್ನು ಗವರ್ಮೆಂಟ್ ಅವರು ಇಶ್ಯೂ ಮಾಡಿರಬೇಕು ಇನ್ಕಮ್ ಇದು ಸರ್ಟಿಫಿಕೇಟ್ ಅನ್ನ. ನೆಕ್ಸ್ಟ್, ಸ್ಯಾಲರಿ ಸ್ಲಿಪ್ ಇಶ್ಯೂಡ್ ಬೈ ದ ಪರ್ಮನೆಂಟ್ ಎಂಪ್ಲಾಯರ್, ಸ್ಯಾಲರಿ ಸ್ಲಿಪ್ ಇರಬೇಕು. ನೆಕ್ಸ್ಟ್, ಫಾರ್ಮ್ 16 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್, ITR ಫೈಲ್ ಮಾಡಿದ ಫಾರ್ಮ್ ಇರಬೇಕು. ಓಕೆ, ನೆಕ್ಸ್ಟ್, ಫೋಟೋ ಆಫ್ ಕ್ಲಾಸ್ 10 and 12 ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಶೀಟ್, ಮಾರ್ಕ್ಸ್ ಕಾರ್ಡ್ ಉಂಟಲ್ಲ ಅದರದ್ದು ಫೋಟೋ ಇರಬೇಕು ನಿಮ್ಮ ಹತ್ರ, 10th ಮತ್ತೆ 12th ಇದು. ನೆಕ್ಸ್ಟ್, ಅವೈಲೇಬಲ್ ಸೆಮಿಸ್ಟರ್ ಆರ್ ಇಯರ್ ಮಾರ್ಕ್ಸ್ ಕಾರ್ಡ್, ಮಾರ್ಕ್ಸ್ ಶೀಟ್. ಸೊ ನಿಮ್ಮ ಹತ್ರ ಲಾಸ್ಟ್ ಇಯರ್ ಏನಾದರೂ ಸೆಕೆಂಡ್ ಇಯರ್ ಅಪ್ಲೈ ಮಾಡಿದ್ರೆ ಲಾಸ್ಟ್ ಇಯರ್ದು ಮಾರ್ಕ್ಸ್ ಕಾರ್ಡ್ದು ಒಂದು ಫೋಟೋ ಇಟ್ಕೊಂಡಿರಿ. ಓಕೆ, ಪ್ರೂಫ್ ಆಫ್ ಅಡ್ಮಿಷನ್ ಅಟ್ ಕರೆಂಟ್ ಇನ್ಸ್ಟಿಟ್ಯೂಷನ್. ಇವಾಗ ನೀವು ಒಂದು ಕಾಲೇಜಿಗೆ ಸೇರಿರ್ತೀರಾ ಅಲ್ವಾ, ಆ ಕಾಲೇಜಿದ್ದು ಅಡ್ಮಿಷನ್ ಮಾಡ್ತಾ ಇರಬೇಕಾದ್ರೆ ಅಡ್ಮಿಷನ್ ಕಾರ್ಡ್ ಇರ್ತದಲ್ವಾ, ಅದರದ್ದು ಒಂದು ಫೋಟೋ ಇಟ್ಕೊಂಡಿರಿ. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ರಿಸಿಪ್ಟ್ಸ್ ಟು ಬಿ ಟೇಕನ್ ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರ್. ಎಕ್ಸ್ಪೆನ್ಸಸ್ ಎಲ್ಲ ಇರ್ತದಲ್ವಾ ಕಾಲೇಜ್ ರಿಲೇಟೆಡ್, ಅದೆಲ್ಲ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಸರ್ಟಿಫಿಕೇಟ್ ಫಾರ್ ಸೈನ್ಸ್ ರಿಲೇಟೆಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಫ್ ಅಪ್ಲಿಕೇಬಲ್ ಇದ್ರೆ ಓಕೆ, ಇಲ್ಲ ಅಂತ ಬಿಡಬಹುದು. ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಇರಬೇಕು. ನೆಕ್ಸ್ಟ್, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, ನಿಮ್ಮ ಹತ್ರ ಒಂದು ಫೋಟೋಗ್ರಾಫ್ ಇರಬೇಕು ರೀಸೆಂಟ್, ನೀವು ಇದ್ದಂಗೆ ಇರಬೇಕು ಅದರಲ್ಲಿ. ಓಕೆ, ಇಫ್ ದ ರಿಸಲ್ಟ್ ಆಫ್ ಲಾಸ್ಟ್ ಇಯರ್ ಸೆಮಿಸ್ಟರ್ ಇಸ್ ಅವೈಟೆಡ್, ನೀವು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ರೆ ಲಾಸ್ಟ್ ಇಯರ್ ಸೆಮಿಸ್ಟರ್, ದೆನ್ ಮಾರ್ಕ್ ಶೀಟ್ ಆಫ್ ಪ್ರಿಸೀಡಿಂಗ್ ಮಾರ್ಕ್ ಶೀಟ್ ವಿಲ್ ಬಿ ಕನ್ಸಿಡರ್ಡ್ ಅಂತ ಹೇಳಿದ್ರೆ ಅದರ ಹಿಂದಿನ ವರ್ಷದ್ದು ಮಾರ್ಕ್ ಶೀಟ್ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ. ಇನ್ನು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ ನೋಡೋಣ. ಸೊ applicant must pursue post graduation in the field of technology, science, pharma, life sciences, biotechnology, etc. ಆಯ್ತಾ? ಸೊ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರಬೇಕು ಇದರಲ್ಲಿ. ನೆಕ್ಸ್ಟ್, ಓಪನ್ಸ್ ಟು ಫೀಮೇಲ್ ಸ್ಟೂಡೆಂಟ್ಸ್ ಓನ್ಲಿ, ಸೇಮ್. ನೆಕ್ಸ್ಟ್, ಅಪ್ಲಿಕೆಂಟ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದನ್ 6 lakh, ಇದು ಕೂಡ ಸೇಮ್ ಇದೆ, 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ನೆಕ್ಸ್ಟ್, ಸ್ಟೂಡೆಂಟ್ ಫ್ರಮ್ ಪ್ಯಾನ್ ಇಂಡಿಯಾ ಕ್ಯಾನ್ ಅಪ್ಲೈ, ಇಲ್ಲಿಂದ ಇಂಡಿಯಾದಿಂದ ಕೂಡ ನೀವು ಅಪ್ಲೈ ಮಾಡಬಹುದು. ಅದೇ ಲೋರಿಯಲ್ ಅಲ್ಲಿ ಎಂಪ್ಲಾಯ್ ಆಗಿರಬಾರ್ದು, ಮತ್ತೆ ಬಡ
ಅಡ್ಮಿಷನ್ ಯಾವ್ದ್ರ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಯೂನಿವರ್ಸಿಟಿಯಿಂದ ಕಾಲೇಜಿಂದ ಒಂದು ಲೆಟರ್ ಸಬ್ಮಿಷನ್ ಮಾಡಬೇಕು ಇವರಿಗೆ, ಆಯ್ತಾ? ಅದ್ರ ಮೇಲೆ ಇವರು ಸೆಲೆಕ್ಟ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಿಮಗೆ 1 ಲಕ್ಷ ತನಕ ಕೊಡ್ತಾರೆ ಸ್ಕಾಲರ್ಶಿಪ್, 1 ಲಕ್ಷ ಸ್ಕಾಲರ್ಶಿಪ್ ಸಿಗ್ತದೆ ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗೆ, ಆಯ್ತಾ? ಸೊ ಡಾಕ್ಯುಮೆಂಟ್ಸ್ ಏನೆಲ್ಲ ಇರಬೇಕಂತಂದ್ರೆ ಸೇಮ್ ನಿಮ್ದು ಐಡೆಂಟಿಟಿ ಮತ್ತೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಇರಲಿ, ಮತ್ತೆ ನಿಮ್ದು ಅಪ್ಪ ಅಮ್ಮಂದು ಸ್ಯಾಲರಿ ಸ್ಲಿಪ್ ಬೇಕು, ಮತ್ತೆ ಏನು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತೆ ಅದೇ ITR ರಿಟರ್ನ್ ಮಾಡಿದ್ದು ಅದು ಬೇಕು ಇವರಿಗೆ. ನೆಕ್ಸ್ಟ್ ಮತ್ತೆ ನಿಮ್ದು ಒಂದು ಫೋಟೋಗ್ರಾಫಿ ಇರಲಿ, ಮತ್ತೆ ನಿಮ್ದು ಕ್ಲಾಸ್ 10th ಮತ್ತೆ 12th ಒರಿಜಿನಲ್ ಮಾರ್ಕ್ಸ್ ಶೀಟ್ ಒಂದು ಫೋಟೋ ಬೇಕು ಅವರಿಗೆ. ನೆಕ್ಸ್ಟ್ ಅದೇ ಯಾವ್ದೆಲ್ಲ ಸೆಮ್ ನೀವು ಕಂಪ್ಲೀಟ್ ಮಾಡಿದ್ರೆ ಅದೆಲ್ಲ ಮಾರ್ಕ್ಸ್ ಕಾರ್ಡ್ ಮೇಂಟೈನ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಅಡ್ಮಿಷನ್ ಇದಿರೋದಲ್ಲ ಅದು ಲೆಟರ್ ಅದೊಂದು ಫೋಟೋ ಇಟ್ಕೊಂಡಿರಿ, ಸೇಮ್ ಅವಾಗದಂಗೆ, ಆಯ್ತಾ? ಸೊ ಅದೆಲ್ಲ ಇಟ್ಕೊಂಡಿರಿ. ಅದಾದ್ಮೇಲೆ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಅಪ್ಲೈ ಮಾಡೋಕ್ಕೆ ನಾನು UG ಅಪ್ಲೈ ಮಾಡಿ ತೋರಿಸ್ತೀನಿ, ಸೇಮ್ PG ಕೂಡ. ಸೊ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡುವಾಗ ಈಗ ನಿಮಗೆ ಕಾಣಿಕೆ ಸಿಗ್ತದೆ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಇದಕ್ಕೆ ಇದು ಮಾಡ್ಬೋದು, ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು, ಸೈನ್ ಆಗ್ಬೋದು. ಹೊಸ ಅಕೌಂಟ್ ಅಂತ ಹೇಳಿದ್ರೆ ಕ್ರಿಯೇಟ್ ಅನ್ ಅಕೌಂಟ್, ನಾನು ಸೈನ್ ಅಪ್ ಇದು ಗೂಗಲ್ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ. ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ನಂದು, ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಅಗ್ರಿ ಮಾಡಿ ಸೈನ್ ಅಪ್ ಮಾಡಬೇಕು. ಓಕೆ, ನಂಬರಿಗೆ ಒಂದು OTP ಬಂದಿರ್ತದೆ, ಅದನ್ನ ಇಲ್ಲಿ ನೀವು ಸಬ್ಮಿಟ್ ಮಾಡುವಂತದ್ದು. ಓಕೆ, OTP ಹಾಕ್ತಾ ಇದ್ದೀನಿ, ಸಬ್ಮಿಟ್ ಮಾಡೋದು. ಸಬ್ಮಿಟ್ ಮಾಡಿದ ಕೂಡಲೇ ನಿಮ್ಮ ನಂಬರ್ ವೆರಿಫೈಡ್ ಅಂತ ಬರ್ತದೆ. ನೆಕ್ಸ್ಟ್ ನಿಮಗೆ ಜೆಂಡರ್ ಸೆಲೆಕ್ಟ್ ಮಾಡೋದು, ಫೀಮೇಲ್, ಸ್ಟೇಟ್ ನಮ್ದು ಇಲ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡ್ಬೋದು ಗೈಸ್, ಆಯ್ತಾ? ಬೇರೆ ಸ್ಟೇಟ್ ಅವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ ಇಲ್ಲಿ ಅಪ್ಲೈ ಮಾಡೋದು, ಆಯ್ತಾ? ನಾನು ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಗ್ರಾಜುಯೇಷನ್ ಸ್ಟೂಡೆಂಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಗ್ರಾಜುಯೇಷನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತೆ ಕನ್ನಡ ಸೆಲೆಕ್ಟ್ ಮಾಡ್ತೀನಿ, ಹಿಂದಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸೇಬಲ್ಡ್ ಅಂತ ಕೇಳ್ತಾ ಇದ್ದಾರೆ, ಎಸ್ ಆರ್ ನೋ ಕೊಡಿ. ನೆಕ್ಸ್ಟ್ ಅಪ್ಡೇಟ್. ಸೊ ಓಕೆ, ಅದಾದ್ಮೇಲೆ ಇಲ್ಲಿ ಒಂದು ಅಪ್ಲೈ ನಾವು ಕೊಡಿ. ಸೊ ಇಲ್ಲಿ ಕೇಳ್ತಾ ಇದ್ದಾರೆ, ಡಿಯರ್ ಬಡ್ಡಿ ಯು ಹ್ಯಾವ್ ಲಾಗ್ಡ್ ಇನ್ ಸಕ್ಸಸ್ಫುಲಿ, ನೌ ಯು ಕ್ಯಾನ್ ಪ್ರೊಸೀಡ್ ವಿತ್ ಅಪ್ಲಿಕೇಶನ್ ಫಾರ್ಮ್, ಹೈಯರ್ ಎಜುಕೇಶನ್ ಸ್ಟಾರ್ಟ್ ಅಪ್ಲಿಕೇಶನ್. ನೆಕ್ಸ್ಟ್ ಆರ್ ಯು ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ಎಸ್ ಅಂತ ಕೊಡಿ. ಹ್ಯಾವ್ ಯು ಸ್ಕೋರ್ಡ್ ಎಬೋ 85% ಮಾರ್ಕ್ಸ್ ಇನ್ ದ 12th ಬೋರ್ಡ್ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ಎಸ್ ಅಂತ ಕೊಡಬೇಕು. ಅದೇ ಅವರದ್ದು ಇದೆಯಲ್ಲ, ಇಸ್ ಯರ್ ಫ್ಯಾಮಿಲಿ ಇನ್ಕಮ್ ಆನ್ಯುವಲ್ ಇನ್ಕಮ್ ಈಸ್ ಲೆಸ್ ದನ್ 6 lakh ಅಂತ ಕೇಳ್ತಾ ಇದ್ದಾರೆ, ಎಸ್ ಅಂತ ಕೊಡಿ. ಆರ್ ಯು ಚೈಲ್ಡ್ ಆಫ್ ಎಂಪ್ಲಾಯ್, ಇದಕ್ಕೆ ನೋ ಅಂತ ಕೊಡಬೇಕು. ಓಕೆನಾ? ಅವಾಗಷ್ಟೇ ಸೆಲೆಕ್ಷನ್ ಆಗೋದು. ಚೆಕ್ ಎಲಿಜಿಬಿಲಿಟಿ ಅಂತ ಬರ್ತದೆ, ಯು ಆರ್ ಎಲಿಜಿಬಲ್ ಟು ಅಪ್ಲೈ. ಓಕೆ, ಇವಾಗ ಈ ತರ ಬರ್ತದೆ. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ವೆರಿಫೈ ಮಾಡ್ಕೋಬೇಕಾಗ್ತದೆ. ಆಧಾರ್ ಕಾರ್ಡ್ ವೆರಿಫೈ ಮಾಡಿದ ಮೇಲೆ ಇದು ಪೇಜ್ ನಿಮಗೆ ಓಪನ್ ಆಗ್ತದೆ. ಇಲ್ಲಿ ವೆರಿಫೈ ಆಧಾರ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕಿ ಇದನ್ನು ವೆರಿಫೈ ಮಾಡ್ಕೊಳ್ಳಿ. ಇದು ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್, ನಿಮ್ದು ಫಸ್ಟ್ ನೇಮ್, ನಿಮ್ದು ಲಾಸ್ಟ್ ನೇಮ್, ನಿಮ್ದು ಇಮೇಲ್ ಅಡ್ರೆಸ್, ನೆಕ್ಸ್ಟ್ ಮೊಬೈಲ್ ನಂಬರ್, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅದೆಲ್ಲ ಕೇಳ್ತಾರೆ. ಅದಾದ್ಮೇಲೆ ನಿಮ್ದು ಜೆಂಡರ್, ನೆಕ್ಸ್ಟ್ ಆಧಾರ್ ಕಾರ್ಡ್, ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್, ಆರ್ ಯು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕೇಳಿದ್ರೆ ಆಲ್ರೆಡಿ ನಾವು ಒಂದು ಸೆಲೆಕ್ಟ್ ಮಾಡಿದ್ರೆ ಇದು ಸೆಲೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಪೇರೆಂಟ್ ಎಲ್ಲ ಸ್ಟೇಟಸ್ ಇದು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನಂಬರ್ ಆಫ್ ಸಿಬ್ಲಿಂಗ್ ಇದು ಹಾಕಬೇಕು ನೀವು. ನೆಕ್ಸ್ಟ್ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಹಾಕಿ, ಅಡ್ರೆಸ್ 1, ನೆಕ್ಸ್ಟ್ ನಿಮ್ದು ಸ್ಟೇಟ್, ಮತ್ತೆ ನೀವು ಯಾವ ಸ್ಟೇಟ್ ಇಂದ, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಮತ್ತೆ ಸಿಟಿ, ಆಯ್ತಾ? ಕರೆಸ್ಪಾಂಡಿಂಗ್ ಅಡ್ರೆಸ್ ಇದು ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿ. ಅದಾದ್ಮೇಲೆ ನಿಮ್ದು ಎಜುಕೇಶನ್ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ, ಆಯ್ತಾ? ಮತ್ತೆ ನಿಮ್ದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅದರ ಬಗ್ಗೆ ಎಲ್ಲ ಇಲ್ಲಿ ಕೇಳಿದ್ರೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಮತ್ತೆ ಡಾಕ್ಯುಮೆಂಟ್ಸ್ ನಾನು ಆಲ್ರೆಡಿ ಹೇಳಿದ ಡಾಕ್ಯುಮೆಂಟ್ಸ್ ಅದೆಲ್ಲ ರೆಡಿ ಆಗಿ ಇಟ್ಕೊಂಡಿರಿ. ಓಕೆ, ಅದೆಲ್ಲ ನೀವು ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ರೆಫರೆನ್ಸ್, ಇಲ್ಲಿ ನೀವು ರೆಫರೆನ್ಸ್ ಕೊಡಬೇಕಾಗ್ತದೆ, ಆಯ್ತಾ? ಸೊ ನಿಮ್ದು ಅದೇ ಪರಿಚಯ ಇರೋದು ಫ್ರೆಂಡ್ಸ್ ಫ್ಯಾಮಿಲಿ ರೆಫರೆನ್ಸ್ ಕೊಡ್ಬೋದು ನೀವು. ಅಂತ ಹೇಳಿದ್ರೆ ಅಪ್ಪ ಅಮ್ಮನ ರೆಫರೆನ್ಸ್ ಕೊಡೋಕ್ಕಾಗಲ್ಲ, ಅಂದ್ರೆ ಇವಾಗ ಪಕ್ಕದ ಮನೆ ಪರಿಚಯ ಇರ್ತದಲ್ಲ ಅವ್ರದ್ದು ರೆಫರೆನ್ಸ್ ಇದು ಕೊಡ್ಬೋದು ನೀವು. ಇಲ್ಲ ನಿಮ್ಮ ಕಾಲೇಜ್ ಸರ್ ರೆಫರೆನ್ಸ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ನೀವು ಹಾಕಬೇಕಾಗ್ತದೆ. ಸೊ ಡೈರೆಕ್ಟ್ ಆಗಿ ಅಂದ್ರೆ ನೀವೇನು ಸೆಲೆಕ್ಟ್ ಆದರೆ ನಿಮಗೆ ಎಲ್ಲ ಬರ್ತದೆ, ಇಲ್ಲ ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತೆಂತ ಅಂತ ಹೇಳಿದ್ರೆ ಅವ್ರ ಬ್ಯಾಂಕ್ ಡೀಟೇಲ್ಸ್ ಬೇಕೇ ಬೇಕು ಅವರಿಗೆ, ಆಯ್ತಾ? ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿ. ನೆಕ್ಸ್ಟ್ ಮೋರ್ ಅಬೌಟ್ ಯುವರ್ ಸೆಲ್ಫ್ ಫಿಲ್ ಮಾಡಿ. ನೆಕ್ಸ್ಟ್ ಇದೆಲ್ಲ ನೀವು ಟಿಕ್ ಮಾಡಬೇಕು, ಬೈ ಸಬ್ಮಿಟ್ ಇದೆಲ್ಲ ಟಿಕ್ ಮಾಡಿ. ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಟ್ಟು ಸಬ್ಮಿಟ್ ಮಾಡುವಂಥದ್ದು, ಆಯ್ತಾ? ಸೊ ನನಗೆ ಇದು ಓಪನ್ ಮಾಡೋಕ್ಕಾಗಲ್ಲ, ಏನಂತಂದ್ರೆ ನಾನು ಸ್ಟೂಡೆಂಟ್ ಅಲ್ಲ, ಸೊ ನನಗೆ ಆಗಲ್ಲ ಓಪನ್ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಇದು ಮಾಡಲಿಕ್ಕೆ ಹೋಗಿಲ್ಲ. ಸೊ ನಾನು ನಿಮಗೆಲ್ಲ ಒಂದು ಬ್ರೀಫ್ ಆಗಿ ಇನ್ಫಾರ್ಮೇಷನ್ ಕೊಟ್ಟೆ. ನಿಮ್ಗೆ ಏನಾದರೂ ಯಾವುದೋ ಸ್ಟೆಪ್ಪಲ್ಲಿ ಡೌಟ್ ಇದೆ ನನಗೆ ನೀವು ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಿಮಗೆ ಅಲ್ಲಿ ರೆಸ್ಪಾನ್ಸ್ ಕೊಡ್ತೀನಿ. ಓಕೆನಾ? ನೋಡಿದ್ರಲ್ಲ ಹೇಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅದರಲ್ಲೂ ಬಡವರಿಗೆ ಶೇರ್ ಮಾಡಿ, ಯಾಕೆಂದರೆ ಎಜುಕೇಷನಲ್ಲಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ, ಇದು ನಮ್ಗೆ ಸಿಗುತ್ತೋ ಸಿಗಲ್ವೋ ಅಂತ. 2003ಇಂದ ಇಲ್ಲಿವರೆಗೂ ಮಾಡ್ತಾವ್ರೆ, ಇದರಿಂದ ತುಂಬ ಯೂಸ್ ಆಗಿದೆ. ಸಿಗುತ್ತೋ ಸಿಗಲ್ವೋ ಅನ್ನೋದಕ್ಕಿಂತ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಮೇನ್ ಥಿಂಗ್ ನಾನು ಏನು ಹೇಳಿದ್ದು ಅಂದರೆ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಕೊಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.